ಸಾಯಂಕಾಲ ಅದು ಎದ್ ನೋಡಿದ್ರೆ ಆ ಜಾಗಕ್ಕೆ ಮೀಟು ಬಂದಿರುತ್ತೆ. ನೀಟು, ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ? ನಾನ್ ನನ್ನ ಗೆಳೆಯ ಪಪಾಯವನ್ನು ಭೇಟಿಯಾಗಲು ಬಂದೆ. ಈಗ ಇದು ನನ್ನದು. ನಿನಗೆ ಇದರ ಕಾಳಜಿ ವಹಿಸುವ ಯಾವುದೇ ಅಧಿಕಾರವಿಲ್ಲ. ಹೇ ಮಾಂತ್ರಿಕ ಪಪಾಯ, ಈ ದಿನ ನೀನು ನನಗೆ ತಾಜಾ ಮೀನುಗಳನ್ನು ತಂದುಕೊಡು. ಮೀಕು ಬೆಕ್ಕೆ, ನಿನ್ನ 3 ಬಯಕೆಗಳು ಪೂರ್ಣವಾಗಿದೆ. ಈಗ ನಿನ್ನ ಆಜ್ಞೆಗಳು ನನ್ನಲ್ಲಿ ನಡೆಯೋದಿಲ್ಲ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನೀಟುದು ನೀನು ಲೆಕ್ಕವಿಲ್ಲದಷ್ಟು ಬಯಕೆ ಪೂರ್ತಿ ಮಾಡಿದ್ದೀಯಾ? ನಂದು 3 ಯಾಕೆ? ನೀಟು ಒಂದು ಒಳ್ಳೆಯ ಗಿಳಿ. ಅದು ಯಾವಾಗಲೂ ಬೇರೆಯವರಿಗಾಗಿ ನನ್ನ ಸಹಾಯ ಕೇಳುತ್ತಿತ್ತು. ಹಾಗಾಗಿ ನಾನು ಅವನ ಎಲ್ಲ ಬಯಕೆಗಳನ್ನು ಪೂರ್ತಿ ಮಾಡುತ್ತಿದ್ದೆ. ಆದರೆ ನೀನೊಂದು ದುರಾಸೆಯ ಪ್ರಾಣಿ. ನೀನು ನನ್ನಿಂದ ಕಳ್ಳತನ ಮಾಡಿಸಿದ್ದೀಯಾ. ಈಗ ನಾನು ಇದಕ್ಕೆ ಶಿಕ್ಷೆಯೂ ಸಹ ಕೊಡಿಸುತ್ತೇನೆ. ನಡಿ ನೀಟು, ಸಭೆಗೆ ಸಮಯವಾಗಿದೆ. ಹಂಗಂತ ಹೇಳಿ ಪಪ್ಪಾಯ ಮತ್ತು ಮೀಕು ಗಾಳಿಯಲ್ಲಿ ಎಗುರ್ಕೊಂಡು ಹೋಗ್ತಿರುತ್ತೆ. ಅವ್ರ ಹಿಂದ್ಗಡೆನೆ ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೊತಾ ಬೆಕ್ಕು ಕೂಡ ಅವ್ರ ಹಿಂದೆ ಹೋಗ್ತಿರುತ್ತೆ.